ಅನ್ನಯಜ್ಞ ಪ್ರೋಗ್ರಾಮ್ಗೆ ನಾನು 5 ವರ್ಷಗಳಿಂದ ವಾಲಂಟಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಇಲ್ಲಿಗೆ ಬರುವುದು ನನಗೆ ತುಂಬ ಸಂತೋಷವಾಗುತ್ತದೆ. ಇಲ್ಲಿ ನಾವು ಪ್ಯಾಕಿಂಗ್ ಮಾಡಲು ಬರುತ್ತೇವೆ. ಬಡ ಕುಟುಂಬಗಳಿಗೆ ದಿನಸಿ ಸಾಮಾನುಗಳನ್ನು ಕಿಟ್ಟಿನ ಮೂಲಕ ತಯಾರಿಸಿ ಕೊಡುತ್ತೇವೆ. ಪ್ಯಾಕಿಂಗ್ ಮಾಡುವುದರ ಇಲ್ಲಿ ಬರೋದ್ರಿಂದ ವಾಟ್ ಐ ಫೀಲ್ ಇಸ್ ಇಟ್ಸ್ ನಾಟ್ ಜಸ್ಟ್ ಎ ಗ್ಯಾದರಿಂಗ್ ಗೆಟ್ ಟುಗೆದರ್, ಇಲ್ಲ ಏನೋ ಒಂದು ಸೇವೆ ಅಂದರೆ ಏನು ಅಂತಂದ್ರೆ ಇಲ್ಲಿ ಬಂದಮೇಲೆ ಅರ್ಥ ಆಯಿತು. ಆ್ಯಂಡ್ ದೆರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್ ಟು ನೋ, ಲೈಕ್ ಕರ್ಮಯೋಗ, ಅದ್ರ ಬಗ್ಗೆನೂ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಯೂಶ್ವಲಾಗಿ ಬುಕ್ಸ್ನಲ್ಲಿ ಓದಿರ್ತೇವೆ, ಬಟ್ ದ ಪ್ರಾಕ್ಟಿಕಲ್ಸ್ ಅನ್ನೋದು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನೆಂದರೆ ತುಂಬ ಬಡವರಿಗೆ, ಅಂದರೆ ಸಾಮಾನ್ಯ ಜೀವನವನ್ನು ನಡೆಸಲು ಯಾರಿಗೆ ಸಾಧ್ಯವಾಗುತ್ತಿಲ್ಲ ಅಂತಹವರಿಗೆ ಈ ಕಾರ್ಯಕ್ರಮದ ಮೂಲಕ ಕಿಟುಗಳನ್ನು ಕೊಡುತ್ತಿದ್ದೇವೆ. ಇದು ಕಳೆದ 5 ವರ್ಷಗಳಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ಕೇಳಿದ್ರೆ ಕರ್ಮಯೋಗ ಅಂದರೆ ಏನು ಅನ್ನೋದನ್ನು ಲೈವ್ ಆಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನಿಸ್ವಾರ್ಥ ಸೇವೆ ಅಂದರೆ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ನಿಮಗೂ ಕೂಡ ಈ ಥರದ ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ that 4 to 5 hours we are completely away from the social media and we are getting a chance to socialize. 5 ವರ್ಷದಿಂದ ನಡ್ಕೊಂಡು ಬಂದಿದೆ ಅನ್ನಯಜ್ಞ ಕಾರ್ಯಕ್ರಮ. ಮೊನ್ನೆ ಅಷ್ಟೇ ಸ್ಟಾರ್ಟ್ ಮಾಡಿರೋ ಥರ ಇದೆ, ಆದರೆ ನೋಡಿದ್ರೆ 5 ವರ್ಷ ಆಗೋಗಿದೆ. ಇಟ್ಸ್ ನಾಟ್ ಈಸಿ, ಅಲ್ವೇ ಅಲ್ಲ. 5 ವರ್ಷಗಳ ತನಕ ಸತತವಾಗಿ ನಡ್ಸ್ಕೊಂಡು ಬರೋದು. ಇದರಿಂದ ಒಬ್ಬರು ವ್ಯಕ್ತಿಯಿಂದ ಇದು ಸಾಧ್ಯ, ಅದು ಡಾಕ್ಟರ್ ರಾಜೇಶ್ ಅವರಿಂದ ಮಾತ್ರ. ಸಂದರ್ಭದಲ್ಲಿ ರಾಜೇಶ್ ಅಣ್ಣ ಶ್ರೀಮತಿಯಾದ ಚೈತ್ರ ಅವ್ರನ್ನ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಳಗಿನ ಫಲಹಾರವನ್ನು ಅವರೇ ತಂದು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಬಹಳ ರುಚಿಯಾಗಿ ವ್ಯವಸ್ಥೆ ಮಾಡಿದರು. ಅವರಿಗೂ ನನ್ನ ಧನ್ಯವಾದ ಕೃತಜ್ಞತೆ ತಿಳಿಸ್ತೀನಿ. ಈ ಒಂದು ಅನ್ನಯಜ್ಞ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇರಲಿ. ಇನ್ನು ನಮ್ಮ ಯಾರು ಬಡತನದಲ್ಲಿದ್ದಾರೆ ಅವರಿಗೆ ಅನ್ನಯಜ್ಞ is the happiness which it creates, the positive environment, and then the selfless teamwork. And then choosing a right needy people and streamline work. Very important, not compromising on the quality of the food of the raw material. ಆಲ್ಮೋಸ್ಟ್ 6 ಮಂತ್ಸಿಂದ ಬರ್ತಾ ಇದ್ದೀನಿ. ಎವ್ರಿ ಮಂತ್ ಬಿಗಿನಿಂಗಲ್ಲಿ ಈ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾರೆ. ಬಿಗಿನಿಂಗಲ್ಲಿ ಮಾಡಿ ಆ ಬಿಗಿನಿಂಗಲ್ಲಿ ಅವ್ರಿಗೆ ತಲುಪಿಬಿಟ್ರೆ, ಯಾರ್ಯಾರು ತಲುಪಬೇಕೋ ಅವ್ರಿಗೆ ತಲುಪಿದ್ರೆ ಅವ್ರಿಗೊಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾನ್ಸೆಪ್ಟಲ್ಲಿ ಇದು ಮಾಡ್ತಾ ಇರೋದು. ಇಲ್ಲಿ ಬಂದು ಒಂದು ಅಳಿಲ್ ಸೇವೆ ಥರ ಮಾಡ್ತಾಯಿದ್ದೀನಿ ಇದನ್ನು. ಅದರಿಂದ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಎವ್ರಿ ಮಂತ್ ಬಿಗಿನಿಂಗ್ ಬರ್ತಿದ್ದಂಗೆ ಆ ಸ್ಯಾಟರ್ಡೇ ನಾವು ಅಲ್ಲಿ ಹೋಗಬೇಕು ಅನ್ನೋ ಥರ ವಿಲ್ ಬಿ ವೆಯ್ಟಿಂಗ್. ಹೋಗಿ ನಾವೇನೋ ಒಂದು ಚಿಕ್ಕ ಸೇವೆ ಮಾಡ್ತೀವಿ ಅನ್ನೋ ಹೇಳೋದು ಒಂದು ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಆ ಎಕ್ಸ್ಪೀರಿಯೆನ್ಸಿಂದ ನೀವು ಎಷ್ಟೇ ಈಗೋ ಅಥವಾ ನಿಮ್ಮ ಮೈಂಡಲ್ಲಿ ಏನೋ ಸ್ಟ್ರೆಸ್ ಇದ್ರೂ ಇಲ್ಲಿ ಒಂದು ಕೆಲಸ ಮಾಡಿಬಿಟ್ರೆ ಇದೆಲ್ಲ ಕ್ಲಿಯರ್ ಆಗೋಗ್ತಾ ಇದೆ. ಸೊ ಐ ಆಮ್ ಎಕ್ಸ್ಪೀರಿಯನ್ಸ್ಡ್ ದ್ಯಾಟ್. ಅದರಿಂದ ನಾನು ಹೇಳ್ತಾ ಇದ್ದೀನಿ ಈ ಸೇವೆ ತುಂಬ ಚೆನ್ನಾಗಿದೆ. ಇದು ಆಲ್ಮೋಸ್ಟ್ 1.5 ಇಯರಿಂದ ಇಲ್ಲಿ ಬರ್ತಾಯಿದ್ದೀನಿ. ಈ ಸೇವೆ ಆಲ್ಮೋಸ್ಟ್ 5 ಇಯರ್ಸಿಂದ ಇವರು ಇಲ್ಲಿ ಕೆಲಸ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಇಲ್ಲಿರೋ ಬರೋ ವಾಲಂಟಿಯರ್ಸ್ ಕಡೆಯಿಂದ ಸೊ ಮೋಟಿವೇಶ್ನಲ್ ಸಿಗುತ್ತೆ. Really need support with basic necessities. ಸೊ ಎವ್ರಿ ಫಸ್ಟ್ ಸ್ಯಾಟರ್ಡೇ ಆಫ್ ದ ಮಂತ್ ನಾವು ಎಲ್ಲರೂ ಒಟ್ಟಿಗೆ ಬಂದು ವಿ ಪ್ಯಾಕ್ ಐಟಮ್ಸ್ ಲೈಕ್ ಅಕ್ಕಿ, ಬೇಳೆ, ಸಕ್ಕರೆ, ತುಪ್ಪ, ಎಣ್ಣೆ ಇವೆಲ್ಲ ಪ್ಯಾಕ್ ಮಾಡ್ತೀವಿ. ಟ್ರಸ್ಟ್ ಮೀ, ಇಟ್ಸ್ ನಾಟ್ ಎ ಸಿಂಪಲ್ ಪ್ಯಾಕಿಂಗ್. ವಿ ಲಿಫ್ಟ್ ಹೆವಿ ಬ್ಯಾಗ್ಸ್, ಸಾರ್ಟ್ ಎವ್ರಿಥಿಂಗ್ ಪ್ರಾಪರ್ಲಿ, ಮೆಷರ್, ಪ್ಯಾಕ್, ಸೀಲ್ ಇದೆಲ್ಲ ಮಾಡ್ತೀವಿ. ದ ಹೋಲ್ ಯಜ್ಞ. We know that Anna is any nutrient which is given as not just charity, but we recognize it as a necessity. And the yajna, why we are calling it yajna is because it is not just a ritual, but a sacrifice of one's time, energy, finance, and also the ego. So when you sit and we find the resources, we allocate it to beneficiaries who are already predefined. ಈ ಅನ್ನಯಜ್ಞ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ದಿನ ಅವೆಲ್ಲ ವಾಲಂಟಿಯರ್ಸು ತುಂಬ ನಿಜವಾಗ್ಲೂ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀವಲ್ಲಿ. ಯಾಕಂದರೆ ಎಲ್ಲರೂ ಒಟ್ಟಿಗೆ ಕೂತು ಪ್ಯಾಕಿಂಗ್ ಮಾಡಿ ಮತ್ತು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಅದೆಲ್ಲ ಆದಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ಸಾರ್ಥಕತೆ ಇರುತ್ತೆ ಮನಸ್ಸಿಗೆ. ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ವಿ ಇವತ್ತು ಅನ್ನೋದೊಂದು ಸಾರ್ಥಕತೆ ಕೊಡುತ್ತೆ. ಮತ್ತು ಇನ್ನೊಂದು ವಿಶೇಷ ಅಂದರೆ ರಾಜೇಶ್ ಸರು ಆ ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲೂ ಆ ದಿನ
ಅವ್ರ ಮನೆಯಿಂದನೇ ತಿಂಡಿ ಮತ್ತು ಕಾಫಿನ ತಂದು ಕೊಡ್ತಾರೆ, ಎಲ್ಲರಿಗೂ ಕೊಡಿಸ್ತಾರೆ ವಾಲಂಟಿಯರ್ಸ್ಗೆ. ಸರ್, ನಿಮ್ಮ ವೈಫ್ಗೂ ಮತ್ತು ಮಂತ್ ಆನ್ ಫಸ್ಟ್ ವೀಕ್ ಆಫ್ ಎವ್ರಿ ಮಂತ್ ವಿ ಡೂ ದಿಸ್ ಪ್ರೋಗ್ರಾಮ್. ಸೊ ಬೇಸಿಕಲಿ ಇಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋಬೇಕಂದ್ರೆ ಐ ಫೀಲ್ ವೆರಿ ಹ್ಯಾಪಿ ಟು ಕಮ್ ಹಿಯರ್ ಎವ್ರಿ ಮಂತ್. ನಾನು ಯಾವ ಪ್ರೋಗ್ರಾಮು ಇಟ್ಕೊಳ್ದೆ ಐ ಜಸ್ಟ್ ಗಿವ್ ಒನ್ ಫಸ್ಟ್ ವೀಕ್ ಆಫ್ ಎವ್ರಿ ಮಂತ್ ಫಾರ್ ದಿಸ್ ಪ್ರೋಗ್ರಾಮ್. ಸೊ ಇಲ್ಲಿ ಕಮ್ಮಿಂಗ್ ಹಿಯರ್ ಆ್ಯಂಡ್ ಇಲ್ಲಿ ಒಂದು 10-15 ಮೆಂಬರ್ಸ್ ಒಟ್ಟಿಗೆ ಸೇರಿ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಇನ್ನೊಂದು ಕವರಲ್ಲಿ ಹಾಕಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ, ದಟ್ 4-5 hours what we spend here together is very memorable and you enjoy yourself here. ನಾವಾಗಿರ್ತೀವಿ, we feel happy doing it because it help people is what I learned in this. ನಾವು ಇವಾಗ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಅಲ್ಲಿ ಕೇಕ್ ಕಟ್ ಮಾಡಿಬಿಟ್ಟು ನಾವು ಎಂಜಾಯ್ ಮಾಡ್ತೀವಿ. ಇಲ್ಲಿ ಹಂಗಲ್ಲ, ವಿ ಎಂಜಾಯ್ ವಿತ್ ಹ್ಯಾಪಿನೆಸ್, ವಿ ಡೂ ವಿ ವರ್ಕ್ ವಿತ್ ಹ್ಯಾಪಿನೆಸ್. ನಾವು ಖುಷಿಯಿಂದ ಮಾಡಿದವಾಗ ಆ ಖುಷಿನೆಸ್ ನಮಗೆ ಏನು ಸಿಗುತ್ತೋ ಅಥವಾ ನಮಗೆ ಹ್ಯಾಪಿ ಮೂಮೆಂಟ್ಸ್ ಹೇಳ್ತೀರಲ್ವ, ಸೊ ದಟ್ ಈಸ್ ವೆರಿ ಬ್ಯೂಟಿಫುಲ್. ಸೊ ಇಟ್ ಕಮ್ಸ್ ಲೈಕ್ ಎ ಆಟೋಮ್ಯಾಟಿಕ್ಲಿ, ದಿ ಸ್ಮೈಲ್ ಕಮ್ಸ್ ಆಟೋಮ್ಯಾಟಿಕ್. ನೀವು ಬೇರೆ ಒಕೇಶನ್ ನೋಡಿ, ಏನಾದರೂ ಕಾಮಿಡಿಯಾಗಿ ನಾವು ಮಾತಾಡಿದ್ರೆ ಆವಾಗ ಮಾತ್ರ ಕಾಮಿಡಿ ಬರುತ್ತೆ, ಬೇರೆ ಟೈಮಲ್ಲಿ ಅಳ್ತಾ ಇರುವಾಗ ಅಳು ಬರುತ್ತೆ. ಸೊ ಡಿಪೆಂಡ್ಸ್ ಹೌ ಯು ಟೇಕ್ ಆ್ಯಂಡ್ ಹೌ ಯು ಗಿವ್. ನಾನು ಆಲ್ಮೋಸ್ಟ್